ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಈ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ನೋಡಿ, ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಅಂದರೆ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಸೊ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ, ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾವು ಯಾವ ದಿನ ಚೇಂಜ್ ಆಗ್ತಿದೆ, ಯಾವ ಸಮಯದಲ್ಲಿ ಅಂತ ನೋಡಕ್ಕೆ ಬಂದಾಗ, ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ತನ್ನ ಪತನ ಬದಲಾಯಿಸಿದಾನೆ. ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಮೊದಲೇ ಹೇಳಿದಾಗೆ ಕಟಕ ರಾಶಿ ಅನ್ನೋದು ಜಲತತ್ವದ ರಾಶಿಯಾಗಿದೆ ಮತ್ತು ಗುರುಗೆ ತನ್ನ ಉಚ್ಚ ಸ್ಥಾನ ಕೂಡ ಆಗಿದೆ. ಸೊ ಇದರಿಂದ ನಮ್ಮ ಸುತ್ತಮುತ್ತಿನ ಒಂದು ಪರಿಸರದಲ್ಲಿ ಏನೆಲ್ಲ ಬದಲಾವಣೆನ ನಾವು ನೋಡ್ಬೋದು ಅಂತಂದರೆ ನೋಡಿ, ಜಲರಾಶಿ ಆಗಿರೋದ್ರಿಂದ ಮಳೆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ರೈತರಿಗೆ ತುಂಬ ಉತ್ತಮವಾದ ಬೆಳೆನ ನೋಡುವಂಥದ್ದು ಅಥವಾ ಒಳ್ಳೆ ಇಳುವರಿನ ನೋಡುವಂಥ ಒಂದು ಸಮಯ ಆಗಿರುತ್ತೆ. ಜೊತೆಗೆ ಇನ್ನು ವಿದ್ಯಾಭ್ಯಾಸ ಅಂತ ನೋಡೋಕೆ ಬಂದಾಗ, ಗುರು ವಿದ್ಯಾಭ್ಯಾಸನ ಕೊಡೋದ್ರಲ್ಲಿ ನಾವು ಫಸ್ಟ್ ವಿದ್ಯಾಭ್ಯಾಸ ಅಂತ ನೋಡೋಕೆ ಹೋದಾಗೇ ಫಸ್ಟ್ ಗುರು ಮತ್ತು ಬುಧನ್ನೇ ನೋಡೋದು. ಸೊ ಹಾಗಾಗಿ ಉಚ್ಚಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ತುಂಬ ವಿದ್ಯಾಸಂಸ್ಥೆಗಳಲ್ಲಿ ಒಳ್ಳೆಯ ಹೆಸರನ್ನ ನೋಡಬಹುದು. ಅಂದರೆ ಮಕ್ಕಳು ಚೆನ್ನಾಗಿ ಓದ್ತಿದ್ದು ಒಳ್ಳೆಯ ಹೆಸರನ್ನ ತೊಗೊಂಡು ಬರುವಂಥದ್ದು, ಅಥವಾ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಬಹಳಷ್ಟು ಮುಂದುವರಿಯುವಂಥದ್ದು, ಅಥವಾ ಒಳ್ಳೆಯ ಹೊಸ ಸಂಸ್ಥೆಗಳು ಓಪನ್ ಆಗುವಂಥದ್ದು, ಈ ರೀತಿಯಾದ ಒಂದು ಶುಭ ಸುದ್ದಿಗಳನ್ನ ನಾವು ಕೇಳ್ಬೋದು. ಧರ್ಮ ಕಾರ್ಯಗಳು ಅಂದರೆ ಈಗ ದೇವಸ್ಥಾನ ಆಗಿರ್ಬೋದು, ಮಠ ಆಗಿರ್ಬೋದು, ಈ ವಿಚಾರಗಳಲ್ಲಿ ತುಂಬ ಎತ್ತರವಾದ ಸ್ಥಾನಕ್ಕೆ ಹೋಗ್ತಾರೆ. ಅಂತಂದರೆ ತುಂಬ ಪ್ರಸಿದ್ಧಿ ಹೊಂದುವಂಥದ್ದು, ಅಂದರೆ ಮಠಗಳಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು, ಧರ್ಮ ಕಾರ್ಯಗಳನ್ನ ಮಾಡುವಂಥದ್ದು, ತುಂಬ ಜನಕ್ಕೆ ಅದರಿಂದ ಹೆಲ್ಪ್ಫುಲ್ ಆಗುವಂಥದ್ದು, ಈ ರೀತಿ ಎಲ್ಲ ಒಂದು ಬದಲಾವಣೆಗಳನ್ನ ನಾವು ಗುರುವಿನ ಬದಲಾವಣೆಯಿಂದ ನೋಡಬಹುದು. ಅದರಲ್ಲೂ ಗುರು 31/10/2026 ಕೂಡ ಅದೇ ಕಟಕ ರಾಶಿಯಲ್ಲಿ ತನ್ನ ಸಂಚಾರನ ಬೆಳೆಸ್ತಾನೆ. ಅದಾದಮೇಲೆ ಸಿಂಹರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ಬೋದು ಇದರಿಂದ ಅನ್ನೋದನ್ನ ನೋಡೋಣ ಬನ್ನಿ. ನಾನು ಆಗಲೇ ಸಮಯನ ಹೇಳಿದೆ, 2:26 2ನೇ ತಾರೀಕು ಜೂನ್ ತಿಂಗಳಲ್ಲಿ ಗುರು ತನ್ನ ಪತನ ಬದಲಾಯಿಸ್ತಾನೆ ಅಂತ. ಸೊ ಆ ಸಮಯಕ್ಕೆ ನಾವೊಂದು ಹಾರೋಸ್ಕೋಪ್ ಹಾಕಿ ನೋಡಿದಾಗ ಗ್ರಹಗಳ ಸ್ಥಾನಮಾನ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಗುರು ಬಂದು ಕಟಕ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಬುಧ ಮತ್ತು ಶುಕ್ರರು ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾರೆ. ಹಾಗೆ ಸೂರ್ಯಗ್ರಹ ವೃಷಭ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಮೇಷ ರಾಶಿನಲ್ಲಿ ಕುಜ ಹಾಗೂ ಮೀನ ರಾಶಿನಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ. ಹಾಗೂ ಶುಕ್ರನಲ್ಲಿ ಮೀನ ಲಗ್ನನೇ ನಮಗೆ ತಗೊತಾ ಇದೆ. ಚಂದ್ರ ಧನಸ್ಸು ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಕೇತು ಸಿಂಹ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗೂ ರಾಹು ಕುಂಭ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ನೋಡೋಣ ಇದ್ರ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಇನ್ನು ವೃಷಭ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಏನೆಲ್ಲ ಫಲಗಳನ್ನ ನಿರೀಕ್ಷೆ ಮಾಡ್ಬೋದು ಅಂತ ನೋಡಿದ್ರೆ ನೋಡಿ, ಈಗಾಗಲೇ ನೀವು ಅನ್ಕೊಂತಿರ್ತೀರ, ಅಯ್ಯೋ 2ನೇ ಮನೆಯಲ್ಲಿ ಗುರು ಇತ್ತು, ಇಷ್ಟು ದಿವಸ ನಮಗೆ ಗುರುಬಲ ಇತ್ತು, ಈಗ 3ನೇ ಮನೆಗೆ ಗುರು ಹೊರಟೋಗ್ಬಿಟ್ಟ, ಯಾವ ಒಳ್ಳೆ ಫಲಗಳನ್ನು ಕೂಡ ನಾವು ನೋಡೋದಿಲ್ಲ, ಗುರುವಿನ ಒಂದು ಅನುಗ್ರಹನೇ ನಮ್ಗೆ ಇರೋದಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತೀರ. ಖಂಡಿತವಾಗ್ಲೂ ಆ ರೀತಿ ಏನೂ ಇಲ್ಲ. ಯಾಕೆ ಅಂದರೆ ಗುರು 3ನೇ ಮನೆಗೆ ಹೋಗಿದ್ರು ಕೂಡ ನಿಮಗೆ ಗುರುವಿನ ದೃಷ್ಟಿ ಯಾವ್ಯಾವ ಮನೆ ಮೇಲೆ ಬೀಳ್ತಿದೆ ಅನ್ನೋದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತಲ್ವಾ. ಸೊ ನೋಡಿ, 3ನೇ ಮನೆಗೆ ಗುರು ಸಂಚಾರ ಮಾಡಿದ್ರು ಕೂಡ ನಿಮ್ಮ 7ನೇ ಮನೆ ಮೇಲೆ ಹಾಗೂ ನಿಮ್ಮ 9ನೇ ಮನೆ ಮೇಲೆ, ಜೊತೆಗೆ ನಿಮ್ಮ 11ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. ಸೊ ಅಲ್ಲಿಗೆ ಏನಾಯಿತು, ನಿಮಗೆ ಏನೇ ನೆಗೆಟಿವಿಟಿ ಆಗ್ತಿದೆ ಅಂತ ಅಂದ್ಕೊಂಡ್ರೆ ಅದೆಲ್ಲ ಕೂಡ ಪಾಸಿಟಿವೇ ಆಗುತ್ತೆ. ಹೇಗೆ ಅಂತಂದರೆ, ಮೊದಲನೇದಾಗಿ 7ನೇ ಮನೆ ಮೇಲೆ ದೃಷ್ಟಿ ಬಗ್ಗೆ ಮಾತಾಡೋಣ. ಈಗ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಬರೋಕ್ಕೆ, ಪ್ರೀತಿ ಬರೋಕ್ಕೆ ಶುರುವಾಗುತ್ತೆ. ಯಾಕೆ ಅಂತಂದರೆ ಗುರುವಿನ ಒಂದು ದೃಷ್ಟಿನೇ ಹಾಗೆ. ಏನೇ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ, ಗಂಡ ಹೆಂಡತಿ ಮಧ್ಯದಲ್ಲಿ ಏನೇ ವೈಮನಸ್ಯಗಳು ಬಂದರೂ ಕೂಡ, ಅಯ್ಯೋ ಇರಲಿ ಬಿಡು, ಅವರೇನೋ ಸ್ವಲ್ಪ ಕಷ್ಟಪಡ್ತಿದ್ದಾರೆ, ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ನೋಂಥ ಒಂದು ಮನಸ್ಥಿತಿಗೆ ಬಂದುಬಿಡ್ತೀರಾ. ಇನ್ನು 9ನೇ ಮನೆ ಮೇಲೆ ಕೂಡ ಗುರುವಿನ ದೃಷ್ಟಿ ಬೀಳ್ತಿದೆ. ಸೊ ಇದರಿಂದ ಏನಾಗುತ್ತೆ, ತಂದೆಯಿಂದ ಏನಾದರೂ ಲಾಭಗಳು ಬರುವಂಥದ್ದು, ಅಥವಾ ತಂದೆ ಮನೆಯಿಂದ ಏನಾದರೂ ನಿಮಗೆ ಏನೋ ಸಂತೋಷದ ವಿಷಯಗಳನ್ನ ಕೇಳುವಂಥದ್ದು, ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಏನಾದರೂ ಲಾಭಗಳು ಬರುವಂಥದ್ದು, ಅಥವಾ ತುಂಬ ದಿವಸದಿಂದ ನಿಮ್ಗೆ ಯಾರೋ ಹಣ ಕೊಡಬೇಕು, ಅಥವಾ ನೀವೇನೋ ನಿರೀಕ್ಷೆನಲ್ಲಿದ್ರಿ ಅದು ಬದಲಾವಣೆ ಆಗುವಂಥದ್ದು, ಜೊತೆಗೆ ಅದೃಷ್ಟಕರವಾಗಿ ಕೆಲವು ವಿಚಾರಗಳು ನಿಮಗೆ ಅದೃಷ್ಟಕರವಾಗಿ ನಿಮ್ಮ ಜೀವನನ ಬದಲಾವಣೆ ಮಾಡುತ್ತೆ. ಇವಾಗಿನ ಸ್ಟೇಟಸ್ ಏನಿದೆಯೋ ಅದಕ್ಕಿಂತ ಸ್ಟೇಟಸ್ಸು ನಿಮಗೆ, ಅಪ್ಪ ನನಗೆ ಅದೃಷ್ಟ ಚೆನ್ನಾಗಿತ್ತಪ್ಪ, ಅದಕ್ಕೆ ಏನೋ ಆಗಬೇಕಾಗಿದ್ದು ಇನ್ನೇನೋ ಆಯಿತು ಅಂತ ನಿಮಗೆ ನೀವೇ ಹೇಳ್ಕೊಳ್ಳೋವಂಥ ಒಂದು ಲೆವೆಲ್ಗೆ ನೀವು ಬೆಳಿತೀರಾ. ಜೊತೆಗೆ ನಿಮ್ಮ 11ನೇ ಮನೆಗೆ ಗುರುವಿನ ದೃಷ್ಟಿ, ಶನಿ ಸ್ಥಿತನಾಗಿದ್ದರೂ ಕೂಡ ಶನಿಯ ಒಂದು ದೃಷ್ಟಿಯಿಂದ ಒಳ್ಳೆ ಅನುಗ್ರಹ ತಗೊತಾ ಇದ್ದೀರಾ. ಜೊತೆಗೆ ಗುರುವಿನ ದೃಷ್ಟಿ ಕೂಡ ನಿಮ್ಮ 11ನೇ ಮನೆಗೆ ಬೀಳ್ತಿದೆ. ಸೊ ಹಾಗಾಗಿ ನೀವು ಏನೇ ಕೆಲಸ ಮಾಡ್ತೀರಿ ಅಥವಾ ಏನೇ ವ್ಯಾಪಾರ ಮಾಡ್ತಾ ಇರಿ, ಖಂಡಿತವಾಗ್ಲೂ ನಿಮಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ಬರುವಂಥ ಲಾಭದಲ್ಲಿ ಹೆಚ್ಚಳ ಆಗ್ತಾ ಹೋಗ್ತಾ ಇರುತ್ತೆ. ಇವಾಗ ಏನೋ ಒಂದು ವರ್ಕ್ ಮಾಡ್ತಾ ಇದ್ದೀರಾ, ಇನ್ನೇನೋ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರ್ಬೋದು, ಅದು ಕೆಲಸನ ಮಾಡ್ತೀರಾ. ಸೊ ಅದಕ್ಕೋಸ್ಕರ ನಿಮಗೆ ಒಂದು ಏನು ಲಾಭನೂ ಕೂಡ ನಿಮಗೆ ಬರ್ತಾ ಹೋಗ್ತಾ ಇರುತ್ತೆ. ಸೊ ಈ
ವಿಚಾರದಲ್ಲಿ ಗುರು ಬದಲಾವಣೆ ಆಗಿದ್ದರಿಂದ ನಿಮಗೆ ನೀವು ಗುರುಬಲ ಹೋಯ್ತು ಅಂತ ಯೋಚನೆ ಮಾಡೋ ಹಂಗಿಲ್ಲ. ನಿಮ್ಮ 2ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರ ಸಂಯೋಗ ಆಗ್ತಿದೆ. ಅಲ್ಲೇನಾಗಿದೆ, ನಿಮ್ಮ ಲಗ್ನಾಧಿಪತಿ ಹಾಗೂ 2ನೇ ಮನೆ ಅಧಿಪತಿ ಜೊತೆಯಲ್ಲೇ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಮಾತು ಬಲ್ಲವನಿಗೆ ಜಗಳ ಇಲ್ಲ ಅನ್ನೋ ಥರ ಮಾತಿನ ಮೇಲೆ ಖಂಡಿತವಾಗ್ಲೂ ಒಳ್ಳೆ ನಿಗಾ ಇಟ್ಕೊಂಡಿರ್ತೀರ. ಬುದ್ಧಿವಂತಿಕೆಯಿಂದ ಮಾತಾಡಿ ಹೆಂಗೆ ಜೀವನನ ನೀವು ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೊತೀರ. ಸೊ ನಿಮ್ಮ ಮಾತಿಗೆ ಒಂದು ಬೆಲೆ ಬರುತ್ತೆ. ಜೊತೆಗೆ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಸೊ ಹಣ ಕೂಡಿಕ್ಕಕ್ಕೂ ಕೂಡ ಹೊಸ ಒಂದು ದಾರಿನ ಕೂಡ ನೀವು ಮಾಡ್ಕೊಂಡು ಹೋಗ್ತೀರಾ. ಆದರೆ ಲಗ್ನದಲ್ಲಿ ಸೂರ್ಯನ ಸಂಚಾರ ಇರೋದ್ರಿಂದ ನಿಮಗೆ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಕೆಲಸಗಳಾಗಬೇಕು ಅಂದರೆ ಕೆಲಸಗಳಾಗುತ್ತೆ. ಜೊತೆಗೆ ರಾಜಕಾರಣಿಗಳಿಂದ ಏನಾದರೂ ಕೆಲಸಗಳಾಗಬೇಕು ಅಂತಂದರೆ ಅದು ಕೂಡ ನಿಮಗೆ ಆಗುತ್ತೆ. ಅಥವಾ ಯಾರೆಲ್ಲ ರಾಜಕಾರಣಿಗಳಿದ್ದೀರಾ ಅಥವಾ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ ಅವರೆಲ್ಲರಿಗೂ ಕೂಡ ನಿಮ್ಮ ಯಾವುದೋ ಒಂದು ಕೆಲಸಗಳಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಏನಾದರೂ ಹೊಸದನ್ನು ಕೇಳುವಂಥದ್ದು, ನಿಮ್ಮ ಜೀವನಕ್ಕೆ ಏನಾದರೂ ಒಂದು ಹೊಸದು ಬಂದು ಅಳವಡ್ಕೊಳ್ಳೋದು ಕೂಡ ಆಗ್ತಾ ಇರುತ್ತೆ. ಜೊತೆಗೆ ಸ್ವಲ್ಪ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ. ಯಾಕಂದರೆ ಸೂರ್ಯ ಲಗ್ನದಲ್ಲೇ ಇದ್ದಾನೆ ಅಂದಾಗ ಕೋಪನೂ ಜಾಸ್ತಿ, ಮತ್ತು ಬಾಡಿನಲ್ಲಿ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸು, ಬಾಯಲ್ಲಿ ಹುಣ್ಣಾಗೋದು ಅಥವಾ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗೋದು, ಇದರಿಂದ ಏನಾದರೂ ರಕ್ತದ ಒತ್ತಡ ಜಾಸ್ತಿ ಆಗುವಂಥದ್ದು ಅಥವಾ ಟೆನ್ಷನ್ ಜಾಸ್ತಿ, ಏನಾದರೂ ಸ್ವಲ್ಪ ಮಾತಾಡ್ಸಿದ್ರು ಯಾರಾದರೂ ಸ್ವಲ್ಪ ಸಿಡುಕ್ತನ ಜಾಸ್ತಿ ಆಗಿಬಿಡುತ್ತೆ, ಇರಿಟೇಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ, ಕೋಪ ಜಾಸ್ತಿ ಇರುತ್ತೆ. ಅದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇನ್ನು ನೆಕ್ಸ್ಟು ನಿಮಗೆ 12ನೇ ಮನೇಲಿ ಕುಜ, ಇಲ್ಲೊಂದು ಸ್ವಲ್ಪ ಸಮಸ್ಯೆ ಏನಾಗ್ಬೋದು ಅಂತಂದರೆ ನೋಡಿ, ಕುಜ ನಿಮಗೆ 12ನೇ ಮನೆ ಅಧಿಪತಿನೂ ಹೌದು ಮತ್ತು 7ನೇ ಮನೆ ಅಧಿಪತಿನೂ ಕೂಡ ಹೌದು. ಸೊ 7ನೇ ಮನೆ ಅಧಿಪತಿ ಬಂದು ನಿಮಗೆ 12 ಕೂತ್ಕೊಂಡಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಯ ಬರಬಹುದು. ಅಥವಾ ನಿಮ್ಮ ಸ್ಪೌಸ್ ಯಾರು ಇರ್ತಾರೆ ಅಂದರೆ ಇವಾಗ ಗಂಡ ಆಗಿದ್ರೆ ಹೆಂಡತಿ, ಹೆಂಡತಿ ಆಗಿದ್ರೆ ಗಂಡ, ಏನಾಗುತ್ತೆ ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗೋದು. ಆದರೆ ನಿಮಗೆ ನಾನು ಹೇಳಿದ್ದೆ 7ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಿದೆ, ಗಂಡ ಹೆಂಡತಿ ಮಧ್ಯೆ ಬಾಂಡೇಜ್ ಚೆನ್ನಾಗಾಗುತ್ತೆ, ಜೊತೆಗೆ ಗೌರವ ಜಾಸ್ತಿ ಆಗುತ್ತೆ ಅಂತ. ಆದರೆ ಅದೇ 7ನೇ ಮನೆ ಅಧಿಪತಿ ಬಂದು 12ರಲ್ಲಿ ಕೂತಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಅಂದರೆ ನಿಮ್ಮ ಸ್ಪೌಸ್ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಅದಕ್ಕೆ ಏನಾದ್ರು ಸಣ್ಣ ಪುಟ್ಟ ತೊಂದರೆಗಳು ಕಂಡ್ರೂ ಕೂಡ ಅದನ್ನು ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳಿ. ಜೊತೆಗೆ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳಲ್ಲಿ ನೀವೇನಾದರೂ ಭೂಮಿ ತೊಗೊತೀರಾ ಅಥವಾ ಮಾರ್ತೀರಾ ಅಥವಾ ಮನೆ ದುರಸ್ತಿ ಕಾರ್ಯಗಳಿಗೆ ಕೈ ಇಡ್ತೀರಾ ಅಂತಂದರೆ ಖರ್ಚು ಜಾಸ್ತಿ ಆಗುವಂಥದ್ದು ಅಥವಾ ನಿಮ್ಮ ಎಸ್ಟಿಮೇಟ್ನ ಮೀರಿ ಖರ್ಚಾಗುವಂಥದ್ದು ಕೂಡ ಆಗುತ್ತೆ. ಸೊ ಅದ್ರ ಕಡೆ ಸ್ವಲ್ಪ ಜಾಗ್ರತೆ ಇರಲಿ. ನೀವೇನಾದರೂ ಹೊಸ ಭೂಮಿ ಖರೀದಿ ಮಾಡ್ತಾ ಇದ್ದೀರಾ ಅಂತಂದರೆ ಪೇಪರ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಯೋಚನೆ ಮಾಡಿ ಮುಂದುವರಿರಿ. ಸೊ ಅದೊಂದು ನೆಗೆಟಿವಿಟಿ ಮಾತ್ರ ಇದೆ. ಇನ್ನು ಎಲ್ಲ ರೀತಿಯಿಂದನೂ, ಇನ್ನು ರಾಹುವಿನ ಒಂದು ಪರಿಣಾಮದಿಂದಲೂ ನಿಮಗೆ ಒಳ್ಳೆಯ ಒಂದು ಲಾಭಗಳನ್ನ ನೋಡಬಹುದು. ಇನ್ನು ಶನಿನೂ ಕೂಡ ನಿಮಗೆ ಅದೇ ಮನೆಗೆ ಗುರು ದೃಷ್ಟಿನೂ ಬೇರೆ ಬೀಳ್ತಾ ಇದೆ. ಸೊ ಹಾಗಾಗಿ ಉನ್ನತವಾದ ಲಾಭಗಳನ್ನ ಖಂಡಿತವಾಗ್ಲೂ ನೀವು ನೋಡಬಹುದು. ಇನ್ನು ವಿದ್ಯಾರ್ಥಿಗಳು ಅಂತ ಬಂದಾಗ ವಿದ್ಯಾರ್ಥಿಗಳಿಗೂ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಯಾವುದೇ ರೀತಿ ಯೋಚನೆ ಮಾಡುವಂಥದ್ದು ಬೇಡ, ಹಂಗಂತ ಪ್ರಯತ್ನನ ಬಿಡಬೇಡಿ. ಪ್ರಯತ್ನ ಪಟ್ಟಷ್ಟು ಖಂಡಿತವಾಗ್ಲೂ ಒಳ್ಳೆ ಲಾಭಗಳನ್ನ ನೀವು ನೋಡಬಹುದು. ಇನ್ನು ರೈತರು ಅಂತ ಬಂದಾಗ ಖಂಡಿತವಾಗ್ಲೂ ರೈತರಿಗೂ ಕೂಡ ಓವರ್ ಆಲ್ ಆಗಿ ರೈತರಿಗೆ ತುಂಬಾ ಚೆನ್ನಾಗಿದೆ. ಎಲ್ಲ ರಾಶಿಯವ್ರಿಗೂ ಕೂಡ ರೈತರಿಗೆ ಬಹಳಷ್ಟು ಚೆನ್ನಾಗಿದೆ. ಹಾಗೆ ರೈತರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನೀವೇನು ಬೆಳೆ ಬೆಳೆದಿದ್ದೀರೋ ಅದಕ್ಕೆ ಉತ್ತಮವಾದ ಬೆಲೆನ ನೋಡ್ಬೋದು. ಅಥವಾ ಸರಿಯಾದ ಸಮಯಕ್ಕೆ ಮಳೆ ಬೆಳೆನೂ ಕೂಡ ನಿಮಗೆ ಒಳ್ಳೆ ಇಳುವರಿನೂ ಕೂಡ ನಿಮ್ಗೆ ಆಗ್ತಾಯಿದೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು? ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾತ್ರ, ಅಂದರೆ ಸಣ್ಣ ಪುಟ್ಟ ತೊಂದರೆಗಳು ಮಾತ್ರ ಇದೆ. ಅಂದರೆ ಕುಜಿನ ಒಂದು ಪರಿಣಾಮದಿಂದ ಕೆಲವೊಂದು ಸಮಸ್ಯೆಗಳು ಬರಬಹುದು. ಅಥವಾ ವಾಹನಗಳು ಚಲಾವಣೆ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಅಪಘಾತಗಳಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ಮೊದಲನೇದಾಗಿ ಗುರು ಅನುಗ್ರಹ ಇನ್ನೂ ಚೆನ್ನಾಗಿರಬೇಕು, ಗುರುವಿನ ಇನ್ನೊಂದಷ್ಟು ನಮಗೆ ಒಳ್ಳೆಯದಾಗಬೇಕು ಅಂತಂದರೆ ಗುರುವಿನ ಆರಾಧನೆ ಮಾಡಿ. ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು? ಪ್ರತಿ ಗುರುವಾರ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ, ನಿಮ್ಮ ಇಷ್ಟ ಯಾವ ಗುರುಗಳ ದೇವಸ್ಥಾನಕ್ಕೆ ಹೋದ್ರೂ ಪರವಾಗಿಲ್ಲ. ಅಥವಾ ನಿಮಗೆ ಏನು ವಿದ್ಯೆ ಹೇಳ್ಕೊಟ್ಟಿದ್ದಾರೆ ಆ ಗುರುವಿಗೆ ಏನಾದರೂ ನಿಮ್ಮ ಕೈಲಿ ಸಾಧ್ಯ ಆಗಿರುವಂಥ ಸೇವೆನ ಮಾಡಿ. ಹಣ್ಣು ಹಂಪಲ ತೊಗೊಂಡೋಗಿ ಕೊಡುವಂಥದ್ದು, ಚಪ್ಪಲಿ ತೊಗೊಂಡೋಗಿ ಕೊಡುವಂಥದ್ದು, ಬಟ್ಟೆ ಕೊಡುವಂಥದ್ದು, ಅಥವಾ ಅವ್ರಿಗೆ ಏನು ನಿಮ್ಗೆ ಸೇವೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಕೈಯಿಂದ ಆ ಸೇವೆನ ಮಾಡಬಹುದು. ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ತುಳಸಿನೋ ಅಥವಾ ಏನು ನಿಮಗೆ ದೇವಸ್ಥಾನಕ್ಕೆ ಏನು ಕೊಡಬೇಕು ಅನಿಸುತ್ತೆ ಅದನ್ನು ಕೊಟ್ಟು ಒಂದು 10 ನಿಮಿಷ ಧ್ಯಾನ ಮಾಡಿಕೊಂಡು ಕೂಡ ನೀವು ಬರ್ಬೋದು. ಅದೂ ಕೂಡ ನಿಮಗೆ ಒಂದು ಒಳ್ಳೆಯ ಅಭಿವೃದ್ಧಿನ ಕೊಡುತ್ತೆ. ಜೊತೆಗೆ ನಿಮಗೆ ಲಕ್ಷ್ಮೀನಾರಾಯಣ ಯೋಗ ಬೇರೆ 2ನೇ ಮನೇಲಿ ನಡೀತಿದೆ ಅಂತಂದೆ. ಆದಷ್ಟು ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಜೊತೆಯಲ್ಲಿ ನೀವು ಕೊಲ್ಲಾಪುರ ಮಹಾಲಕ್ಷ್ಮಿಗೂ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಬನ್ನಿ. ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತೆ. ಇನ್ನು ಮಾಡಬೇಕಾಗಿರೋ ಒಂದು ಏನು ನೆಗೆಟಿವ್ ಇರೋದಕ್ಕೆ ಏನು ಮಾಡಬೇಕು ಅಂದರೆ ಕುಜಂದು. ಸೊ ನೀವು ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಳ್ಳಿ ಮತ್ತು ತೊಗರಿ ಬೇಳೆನ ದಾನ ಮಾಡಿ. ದೇವಸ್ಥಾನಕ್ಕೆ ಕೊಡಬೇಕು ಅಂತ ಏನಿಲ್ಲ, ಯಾರಾದರೂ ನಿರ್ಗತಿಕರಿಗೆ ನೀಡ್ಫುಲ್ ಪೀಪಲ್ಗೆ ನಿಮ್ಮ ಕೈಲಿ ಸಾಧ್ಯ ಎಷ್ಟಾಗುತ್ತೆ, ಒಂದು 1/4 kg ಎಷ್ಟು ಕೊಟ್ಟರು ಪರವಾಗಿಲ್ಲ, ಅಥವಾ ತೊಗರಿ ಬೇಳೆಯಿಂದ ಮಾಡಿರುವಂಥ ಖಾದ್ಯಗಳನ್ನ ದಾನ ಮಾಡಿದ್ರೂ ಪರವಾಗಿಲ್ಲ. ಅದನ್ನು ನೀವು ಪ್ರತಿ ಮಂಗಳವಾರ ಮಾಡ್ಕೊಂಡು ಬಂದರೆ ಸಾಕು, ನಿಮಗೆ ಇನ್ಯಾವುದೇ ರೀತಿಯಾದ ನೆಗೆಟಿವಿಟಿ ಇರೋದಿಲ್ಲ.
ನೋಡಿ, ಗುರುವಿನ ಸಂಚಾರದಿಂದ 12 ರಾಶಿಗಳಿಗೂ ಕೂಡ ಏನೆಲ್ಲ ಫಲಾನುಫಲಗಳಾಗುತ್ತೆ ಅನ್ನೋದನ್ನ ನಾನು ಹೇಳಿದೆ. ಕೆಲವರಿಗೆ ಒಳಿತು ಇದೆ, ಕೆಲವರಿಗೆ ಸಣ್ಣ ಪುಟ್ಟ ಕೆಡುಕು ಕೂಡ ಇದೆ. ಆದರೆ ಆದಷ್ಟು ಕೂಡ ಎಲ್ಲರಿಗೂ ಒಳ್ಳೆಯದೇ ಆಗ್ತಾ ಇದೆ. ಗುರುವಿನ ಅನುಗ್ರಹ ಇನ್ನೂ ಜಾಸ್ತಿ ಆಗಬೇಕು ಅಂತಂದರೆ ನಾನು ಹೇಳುವಂಥ ಮಂತ್ರನ ಪ್ರತಿದಿನವೂ ಕೂಡ ಅಟ್ಲೀಸ್ಟ್ 1 ಸತಿನಾದರೂ ಹೇಳ್ಕೊಳ್ಳಿ. 5 ಸತಿ ಹೇಳಿದ್ರೆ ಉತ್ತಮವಾದ ಫಲಗಳನ್ನ ನೋಡ್ಬೋದು. ಕೊನೆ ಪಕ್ಷ 1 ಬಾರಿನಾದರೂ ಹೇಳ್ಕೊಳ್ಳಿ. ಆ ಮಂತ್ರ ಹೀಗಿರುತ್ತೆ: ಗುರುವೇ ಸರ್ವ ಲೋಕಾನಾಂ ಭಿಷಜೇ ಭವ ರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಮೂರ್ತೆಯೇ ನಮಃ ಅನ್ನೋಂಥ ಮಂತ್ರನ ಪ್ರತಿದಿನ 5 ಸತಿ ಹೇಳ್ಕೊಳ್ಳಿ, ಅಥವಾ 1 ಸತಿನಾದರೂ ಹೇಳ್ಕೊಳ್ಳಿ ಸಾಕು. ಅದು ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲಗಳನ್ನ ಕೊಡುತ್ತೆ. ಇದ್ರ ಜೊತೆಗೆ ಏನು ಅಂತಂದರೆ, ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದರೆ ಅಲ್ಲಿ ಗುರುವಿನ ಸ್ಥಾನಮಾನ ಆಗಿರ್ಬೋದು, ಅಥವಾ ನಿಮಗೆ ನಡೀತಿರುವಂಥ ದಶಭುಕ್ತಿ ಆಗಿರ್ಬೋದು, ಇದ್ರ ಮೇಲೆ ಫಲಗಳಲ್ಲಿ ಕೆಲವು ವ್ಯತ್ಯಾಸಗಳನ್ನು ಕೂಡ ನೀವು ನೋಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಮ್ಮಲ್ಲಿ ಏನಾದರೂ ನೀವು ಜಾತಕನ ತೋರಿಸ್ಕೊಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಬಹುದು. ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.